ಒಂದೂರಿನಲ್ಲಿ ದಿವಾಕರ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಂಡತಿಯ ಹೆಸರು ಸುಮಲತಾ. ಅವರಿಗೆ ಇಬ್ರು ಮಕ್ಕಳು. ಮಗಳ ಹೆಸರು ಮೌನಿಕಾ, ಮಗನ ಹೆಸರು ರಾಜು. ಅವರದು ತುಂಬಾನೇ ಬಡ ಕುಟುಂಬ. ಸುಮಲತಾ ಹಾಗೂ ದಿವಾಕರ್ ಇಬ್ರು ಸೇರಿ ಹೂ ವ್ಯಾಪಾರ ಮಾಡಿ ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತಿದ್ರು. ಹಾಗೆ ಸಂಪಾದನೆ ಮಾಡಿದ ಹಣದಲ್ಲೇ ಅವರ ಮನೆ ಖರ್ಚನ್ನ ನೋಡ್ಕೊಳ್ತಿದ್ರು. ದಿವಾಕರ್ ಶ್ರೀರಾಮರ ದೊಡ್ಡ ಭಕ್ತನಾಗಿದ್ದ. ಮಕ್ಕಳೇ, ಪೂಜೆ ಮಾಡುವ ಸಮಯವಾಯ್ತು. ಎಲ್ಲರೂ ಬನ್ನಿ, ಬೇಗ ಹೋಗಿ ದೀಪ ಇಡೋಣ. ಇದೋ ನಾವು ಬಂದ್ಬಿಟ್ಟು ಅಪ್ಪ. ಶ್ರೀರಾಮಚಂದ್ರನಿಗೆ ಮಾಲೆನ ಕೂಡ ನಾವು ಸಿದ್ಧ ಮಾಡ್ಕೊಂಡು ಬಂದಿದ್ದೀವಿ. ನಾನು ಅಕ್ಕ ಸೇರಿ ಈ ಮಾಲೆನ ತಯಾರಿಸಿದ ಅಪ್ಪ. ಈ ಮಾಲೆ ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ. ಇದನ್ನು ಶ್ರೀರಾಮಚಂದ್ರನಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಯಾಕೆ ಇನ್ನೂ ತಡ ಮಾಡ್ತಾ ಇದ್ದೀರಾ? ನೀವು ನಿಮ್ಮ ಕೈಯಾರೆ ಎಂದಿನಂತೆ ಈ ಮಾಲೆನ ಶ್ರೀರಾಮನ ಫೋಟೋಗೆ ಹಾಕಿ. ಹಾಗೆ ದಿವಾಕರ್ ಮಕ್ಕಳ ಕೈಯಲ್ಲಿರುವ ಆ ಮಾಲೆಯನ್ನ ತಗೊಂಡು ಹೋಗಿ ಶ್ರೀರಾಮನ ಫೋಟೋಗೆ ಹಾಕ್ತ. ಆಮೇಲೆ ಅವ್ರೆಲ್ರೂ ಸೇರಿ ಶ್ರೀರಾಮನಿಗೆ ಪೂಜೆ ಮಾಡಿದ್ರು. ಸ್ವಲ್ಪ ಸಮಯದಲ್ಲಿ ಸುಮಲತಾ ಅವರಿಗೋಸ್ಕರ ತಯಾರು ಮಾಡಿಟ್ಟಿರುವ ಗಂಜಿನ ತಗೊಂಡು ಬಂದು ಶ್ರೀರಾಮರ ಮುಂದ್ಗಡೆ ಇಟ್ಲು. ಹಾಗೆ ನೈವೇದ್ಯ ಎಲ್ಲ ಇಟ್ಟ ಮೇಲೆ ಅವರೆಲ್ಲರೂ ಗಂಜಿನೂ ಕುಡಿದ್ರು. ಆಮೇಲೆ ಹೂ ತೋಟದಲ್ಲಿ ಹೋಗಿ ಕೂತ್ಕೊಂಡ್ರು. ಅಲ್ಲಿ ಅವರು ರಾಮಾಯಣ ಕತೆ ಮಾತಾಡ್ತಾ ಇದ್ರು. ಅಪ್ಪ, ನನಗೆ ಒಂದು ಸಂದೇಹ. ಪ್ರತಿ ಸಲ ಶ್ರೀರಾಮನವಮಿಯಂದು ಶ್ರೀರಾಮನಿಗೋಸ್ಕರ ಪಾನಕ ಮತ್ತು ಉದ್ದಿನ ಬೇಳೆಯನ್ನು ಪ್ರಸಾದವಾಗಿ ಕೊಡ್ತಾರೆ. ಆದ್ರೆ ಪ್ರತಿದಿನ ನಮ್ಮ ಮನೆಯಲ್ಲಿ ಮಾತ್ರ ಗಂಜಿಯನ್ನು ಪ್ರಸಾದವಾಗಿ ಇಡ್ತೀರಲ್ಲ? ಹೌದಪ್ಪ, ಪದೇ ಪದೇ ಈ ಸಂದೇಹ ನನಗೂ ಕೂಡ ಬರುತ್ತೆ. ಸ್ವಾಮಿಗೆ ಇಷ್ಟವಾದ ಪ್ರಸಾದ ಇಡದಿದ್ರೆ ತಪ್ಪಲ್ವಾ? ಸ್ವಾಮಿ ನಮಗೆ ಶಿಕ್ಷೆ ಕೊಡ್ತಾರೆ. ಇಲ್ಲ ಇಲ್ಲ, ದೇವರು ಯಾಕೆ ಹಾಗೆ ಮಾಡ್ತಾರೆ? ದೇವರು ಹಾಗೆಲ್ಲ ಶಿಕ್ಷೆ ಕೊಡಲ್ಲ. ಶ್ರೀರಾಮನಿಗೆ ಉದ್ದಿನ ಬೇಳೆ ಪಾನಕ ಅಂದರೆ ತುಂಬಾ ಇಷ್ಟ. ಅದೆಲ್ಲ ಮಾಡಲಿಕ್ಕೆ ನಮ್ಮ ಜೊತೆ ಹಣ ಇಲ್ಲ. ಅದರಿಂದ ನಮ್ಮ ಜೊತೆ ಇರೋದ್ರಲ್ಲಿ ಶ್ರೀರಾಮನಿಗೆ ಪ್ರಸಾದ ಮಾಡಿ ಇಡೋಣ. ನಾವು ಪ್ರತಿದಿನ ಗಂಜಿ ತಾನೇ ಮಾಡಿ ಕುಡಿಯೋದು. ಅದೇ ಗಂಜಿಯನ್ನು ಶ್ರೀರಾಮನಿಗೆ ಇಡೋಣ. ದೇವರಿಗೆ ಪೂಜೆ ಮಾಡುವಾಗ ಅವರಿಗೆ ಇಡುವ ಪ್ರಸಾದದ ಹಿಂದೆ ಒಂದು ಕಥೆನೇ ಇರುತ್ತೆ. ಶ್ರೀರಾಮನವಮಿ ಯಾವಾಗ್ಲೂ ಬೇಸಿಗೆಯಲ್ಲೇ ಬರೋದು. ಮನುಷ್ಯರಲ್ಲಿ ಉಷ್ಣತೆ ಕಾಣಬಾರ್ದು ಅಂತ ಋಷಿ ಮುನಿಗಳು ಒಂದು ಪ್ರಸಾದವನ್ನು ತಯಾರಿಸಿದ್ರು. ಉದ್ದಿನಬೇಳೆ ಪ್ರತೀಕವಾಗಿತ್ತು, ಪಾನಕ ಕೂಡ ಪ್ರತೀಕವಾಗಿತ್ತು. ಅದರಿಂದನೇ ಶ್ರೀರಾಮ ನವಮಿಯಂದು ಉದ್ದಿನ ಬೇಳೆಯನ್ನು ಪ್ರಸಾದವಾಗಿ ಕೊಡ್ಬೇಕು ಅಂತ ಹೇಳ್ತಾ ಇರೋದು. ಹಾಗೆ ಆ ಕುಟುಂಬದವರು ಎಲ್ರೂ ಕೂಡ ಮಾತಾಡ್ತಾ ಇದ್ರು. ಮರುದಿನ ಬೆಳಗ್ಗೆ ಮಕ್ಕಳಿಬ್ರು ಎದ್ದು ತಯಾರಾಗಿ ಶಾಲೆಗೆ ಹೊರಟೋದ್ರು. ಆಮೇಲೆ ದಿವಾಕರ್ ಹಾಗೂ ಸುಮಲತಾ ಇಬ್ರು ಕೂಡ ಮನೆ ಹಿಂದೆ ಇರುವ ತೋಟಕ್ಕೆ ಹೋದ್ರು. ಈ ಹೂಗಳೇ ನಮಗೆ ಜೀವನಾಧಾರ. ಈ ಹೂಗಳನ್ನು ನೋಡಿದಾಗ ನನಗೆ ಹೆಮ್ಮೆ ಅನಿಸುತ್ತೆ. ಹೌದು ರೀ, ನಮ್ಮ ಮನೆ ಮುಂದೆ ಇಷ್ಟೊಂದು ಖಾಲಿ ಜಾಗ ಇಲ್ಲದಿದ್ರೆ ನಮ್ ಜೀವನ ಏನಾಗ್ತಾ ಇತ್ತೋ ಏನೋ. ಹಾಗೆ ಸುಮಲತಾ ದಿವಾಕರ್ ಇಬ್ರು ಸೇರಿ ಹೂಗಳನ್ನೆಲ್ಲ ಕೊಯ್ದು ಬುಟ್ಟಿಗಳಲ್ಲಿ ಹಾಕೊಳ್ತಾ ಇದ್ರು. ಆಮೇಲೆ ಆ ಹೂಗಳಿಂದ ಮಾಲೆ ಮಾಡಕ್ಕೆ ಶುರು ಮಾಡಿದ್ರು. ಹೂಗಳೆಲ್ಲ ಮಾಲೆ ಕಟ್ಟಿ ಆಯ್ತು ರೀ. ಇವಾಗ ಇದನ್ನ ಬಜಾರಿಗೆ ತಗೊಂಡೋಗಿ ವ್ಯಾಪಾರ ಮಾಡೋದೊಂದೇ ಉಳ್ದಿರೋದು ರೀ. ಅಂದಹಾಗೆ ಇವತ್ತು ಏನು ಅಡಿಗೆ ಮಾಡಿದ್ಯಾ? ಏನ್ರಿ ನೀವು ಹೊಸದಾಗಿ ಕೇಳ್ತಾ ಇದ್ದೀರಾ? ಪ್ರತಿದಿನ ನಮ್ಮ ಮನೆಯಲ್ಲಿ ಕುಡಿಲಿಕ್ಕೆ ಗಂಜಿ ತಾನೇ ಇರೋದು. ಹೌದಲ್ವಾ, ನಾನು ಆ ವಿಷಯನೇ ಮರ್ತುಬಿಟ್ಟೆ. ಹೋಗಿ ಆ ಗಂಜಿ ತಗೊಂಬ. ಹಾಗೆ ದಿವಾಕರ್ ಹೇಳಿದ್ರಿಂದ ಸುಮಲತಾ ಹೋಗಿ ಆ ಗಂಜಿನ ತಗೊಂಡ್ ಬಂದ್ಲು. ಸುಮಲತಾ ಹಾಗೂ ದಿವಾಕರ್ ಇಬ್ರು ಕೂಡ ಆ ಗಂಜಿನ ಕುಡಿದ್ರು. ಇಲ್ಲಿ ನೋಡು, ನೀನು ಈ ಮಲ್ಲಿಗೆ ಹೂವನ್ನು ಮಾರಿ ಬಾ. ನಾನೋಗಿ ಈ ಕನಕಾಂಬರ ಹೂವನ್ನು ಮಾರಿ ಬರ್ತೀನಿ. ನೀನು ಶಿವನ ದೇವಸ್ಥಾನ ಕಡೆ ಹೋಗು. ಹಾಗಂತ ದಿವಾಕರ್ ಹಾಗೂ ಸುಮಲತಾ ಇಬ್ರು ಮಾತಾಡ್ತಾ ಇದ್ರು. ಸುಮಲತಾ ಮನೆಯ ಪಕ್ಕದಲ್ಲೇ ಮಂಗಮ್ಮನ ಮನೆ ಇತ್ತು. ಮಂಗಮ್ಮ ದೊಡ್ಡ ಶ್ರೀಮಂತೆಯಾಗಿದ್ಲು. ಬಡವರಾದ ಸುಮಲತಾ ಹಾಗೂ ದಿವಾಕರ್ನ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ರು. ಏನು ಇಷ್ಟೊಂದು ಬಿಸಿಲಲ್ಲಿ ನೀವಿಬ್ರು ವ್ಯಾಪಾರಕ್ಕೆ ಹೋಗ್ತಿದ್ದೀರಾ? ನಿಮ್ನ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಿಮ್ ಜೊತೆ ಕೂಡ ನಮ್ಮ ಕೈಯಲ್ಲಿರುವ ಹಾಗೆ ಆಸ್ತಿ ಇದ್ದಿದ್ರೆ ನೀವು ಕೂಡ ಕಷ್ಟಪಡುವ ಅವಶ್ಯಕತೆ ಇರ್ಲಿಲ್ಲ. ಏನ್ ಹೇಳ್ತೀಯ ಸುಮಲತಾ? ಅದೇ ನಮ್ಮ ಹಾಗೆ ಹೇಳ್ತಾ ಇದ್ದೀರಾ? ಕೂತು ತಿಂದ್ರೆ ಏನಿದ್ರು ಖಾಲಿ ಆಗುತ್ತೆ. ಹಾಗಿರುವಾಗ ಆಸ್ತಿ ಮಾತ್ರ ಖಾಲಿ ಆಗಲ್ವಾ ಏನು? ಕೆಲ್ಸವನ್ನು ನಂಬಿರೋರು ಒಂದಲ್ಲ ಒಂದಿನ ಮುಂದೆ ಬಂದೇ ಬರ್ತಾರೆ. ಹಾಗೆ ಆಗಿ ಏನ್ ಪ್ರಯೋಜನ? ಅದು ನಿಮ್ಮ ಕೈ ಸೇರುವಾಗ ನಿಮ್ಗೆ ವಯಸ್ಸಾಗಿರುತ್ತೆ. ಆವಾಗ ಎಲ್ಲ ನಿಮ್ ಕೈ ಸೇರಿ ಏನಾದ್ರೂ ಪ್ರಯೋಜನ ಇದೆಯಾ? ಆವಾಗ ನಿಮ್ಗೆ ಸಿಗುವ ಹಣವನ್ನೆಲ್ಲ ನೀವು ಚಿಕಿತ್ಸೆಗೋಸ್ಕರನೇ ಖರ್ಚು ಮಾಡ್ಬೇಕಾಗುತ್ತೆ. ಹಾಗೆ ಯಾವಾಗ್ಲೂ ಮಂಗಮ್ಮ ದಿವಾಕರ್ ಹಾಗೂ ಸುಮಲತಾನ ಏನಾದ್ರೂ ಒಂದ್ ಹೇಳಿ ಅವ್ರ ಮನ್ಸನ್ನ ನೋಯಿಸ್ತಾ ಇದ್ರು.
ಪಾಪ ಅವರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು. ಮಂಗಮ್ಮನಿಗೆ ಆ ಊರಿನಲ್ಲಿ ಸುಮಾರು ವ್ಯಾಪಾರಗಳು ಇತ್ತು. ಆದ್ರಿಂದ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. ಈ ಕಡೆ ಮಾತಾಡಿದ ಹಾಗೇನೆ ದಿವಾಕರ್ ಒಂದ್ ಬೀದಿಗೆ ಹೋದ, ಸುಮಲತಾ ಇನ್ನೊಂದು ಬೀದಿಗೆ ಹೋದ್ಲು. ಮಧ್ಯಾಹ್ನದ ಸಮಯದಿಂದ ಸಂಜೆ ಸಮಯ ತನಕ ಇಬ್ರು ಕಷ್ಟಪಟ್ಟು ಹೂ ವ್ಯಾಪಾರ ಮಾಡ್ತಾ ಇದ್ರು. ಇದೆಲ್ಲವನ್ನು ಸೀತಾರಾಮ ಇಬ್ರು ನೋಡ್ತಾ ಇದ್ರು. ಈ ಬಿಸಿಲು ಕಾಲದಲ್ಲಿ ಇಂತಹ ಭಕ್ತರನ್ನು ನಾನು ಎಲ್ಲೂ ನೋಡಲಿಲ್ಲ ಸ್ವಾಮಿ. ಅವರು ತುಂಬಾನೇ ಬಡತನದಲ್ಲಿದ್ದಾರೆ. ಆದ್ರೆ ಒಂದಿನ ಕೂಡ ಅವರಿಗೆ ಹಣ ಬೇಕು ಅಂತ ಅವರು ಕೇಳಲೇ ಇಲ್ಲ. ನಿಜವಾಗ್ಲೂ ಅವರು ಪ್ರತಿದಿನ ಅವರಿಗೆ ಏನ್ ಬೇಕು ಅಂತ ಒಂದಿನ ಕೂಡ ಕೇಳಲಿಲ್ಲ. ಅವರ ಬಳಿ ಇರುವ ಆಹಾರವನ್ನು ಮೊದಲು ನಿಮಗೆ ಪ್ರಸಾದವಾಗಿ ಇಟ್ಟು ಆಮೇಲೆ ಅವರು ಸೇವಿಸ್ತಾರೆ. ನಿಜಾನೇ, ಅವರು ತುಂಬ ಒಳ್ಳೆಯವರು. ಇಂಥವರಿಗೆ ಖಂಡಿತವಾಗಿಯೂ ಸಹಾಯ ಮಾಡಬೇಕು. ಹಾಗಾದರೆ ಬನ್ನಿ ಸ್ವಾಮಿ, ಇವಾಗಲೇ ಹೋಗಿ ಅವರಿಗೆ ಸಹಾಯ ಮಾಡೋಣ. ಅವರ ಪೂರ್ವ ಜನ್ಮದ ಕರ್ಮ ಫಲವೇ ಇದು. ಆ ಕರ್ಮದ ಫಲ ಮುಗಿಯುವವರೆಗೂ ನಾನವರಿಗೆ ಒಳ್ಳೆಯದು ಮಾಡುವುದಿಲ್ಲ. ಆ ಕರ್ಮದ ಫಲ ಕಡಿಮೆಯಾಗುವುದಕ್ಕೆ ನಾನವರಿಗೆ ದಾರಿ ತೋರಿಸ್ತೇನೆ. ಹಾಗಂತ ಹೇಳಿ ಶ್ರೀರಾಮ ತಕ್ಷಣ ಭೂಲೋಕಕ್ಕೆ ಬಂದ. ಆವಾಗ ಸುಮಲತಾ ಹಾಗೂ ದಿವಾಕರ್ ಇಬ್ರು ಕೂಡ ಒಂದ್ ಕಡೆ ಭೇಟಿಯಾದ್ರು. ನಾನು ತಗೊಂಡೋದ ಮಲ್ಲಿಗೆ ಹೂವು ಖಾಲಿಯಾಯಿತು. ನೀ ತಗೊಂಡೋಗಿರುವ ಕನಕಾಂಬರ ಹೂವು ಖಾಲಿ ಆಯ್ತಾ ಇಲ್ವಾ? ಕನಕಾಂಬ್ರ ಒಂದು 2 ಮಾರು ಉಳಿದಿದ್ದೀರಿ. ಇದನ್ನ ನಮ್ಮ ಮನೆ ಹತ್ರ ಯಾರಿಗಾದ್ರೂ ಮಾರಾಟ ಮಾಡೋಣ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ರು. ಆವಾಗ ಶ್ರೀರಾಮ ಒಬ್ಬ ಮುದುಕನ ವೇಷದಲ್ಲಿ ಅವ್ರ ಹತ್ತಿರ ಬಂದ. ನಿಮ್ಮನ್ನು ನೋಡಿದ್ರೆ ತುಂಬ ಕಷ್ಟಪಡುವ ಹಾಗೆ ಇದೆ. ಒಂದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ಒಂದು ದಿನಕ್ಕೆ 300ರಿಂದ 400 ರೂಪಾಯಿವರೆಗೆ ಸಂಪಾದನೆ ಮಾಡ್ತೀವಿ. ಅದರಲ್ಲೇ ಕುಟುಂಬವನ್ನು ನೋಡ್ಕೋಬೇಕು. ಅಷ್ಟು ಕಡಿಮೆ ಹಣನ ನಿಮಗೆ ಹೇಗೆ ಸಾಕಾಗುತ್ತೆ ಹೇಳಿ? ನೀವು ಒಂದು ಕೆಲಸ ಮಾಡಿ. ಇನ್ನು ಸ್ವಲ್ಪ ದಿನದಲ್ಲಿ ಶ್ರೀರಾಮನವಮಿ ಬರ್ತಾ ಇದೆ. ನವಮಿಯ ದಿನ ಶ್ರೀರಾಮನಿಗೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ. ಅದರಿಂದ ಒಳ್ಳೆಯದು ನಡೆಯುತ್ತೆ. ಅಷ್ಟೇ ಅಲ್ಲ, ಕನಿಷ್ಠ ಒಬ್ಬರಿಗಾದರೂ ಅನ್ನದಾನ ಮಾಡಿ. ಆವಾಗಲೇ ಆ ಶ್ರೀರಾಮ ನಿಮಗೆ ಕರುಣಿಸುತ್ತಾನೆ. ಹೀಗಿರುವಾಗ ಶ್ರೀರಾಮನವಮಿ ಹಬ್ಬನೋ ಬಂತು. ದಿವಾಕರ್ ಹಾಗೂ ಸುಮಲತಾ ಅವರ ಇಬ್ರು ಮಕ್ಕಳ ಜೊತೆ ಸೇರಿ ಮನೆಯಲ್ಲೇ ಶ್ರೀರಾಮನವಮಿ ಹಬ್ಬನ ಆಚರಿಸ್ತಿದ್ರು. ಈ ಕಡೆ ಮಂಗಮ್ಮ ಕೂಡ ಊರಿನಲ್ಲಿರುವ ಎಲ್ಲರನ್ನ ಮನೆಗೆ ಬರಕೇಳಿ ಅವ್ರ ಜೊತೆ ಸೇರಿ ಹಬ್ಬ ಆಚರಿಸ್ತಾ ಇದ್ಲು. ಸುಧಾಕರ್ ಅವರೇ, ಹೇಗೋ ನಿಮ್ಮನೆಯಲ್ಲಿ ಶ್ರೀರಾಮನವಮಿ ಪೂಜೆನ ನೀವು ಮಾಡೋದಿಲ್ಲ. ನೀವು ಬಡವರಲ್ವಾ? ಸರಿ, ನಮ್ಮ ಮನೆಯಲ್ಲಿ ನಾನು ಪೂಜೆನ ಆರಂಭಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪುರೋಹಿತರು ಕೂಡ ಬರ್ತಾರೆ. ಶ್ರೀರಾಮನಿಗೆ ಸೀತಾದೇವಿಗೆ ಮದ್ವೆ ಕೂಡ ಮಾಡಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ತುಂಬಾ ವೈಭೋಗದ ಊಟವನ್ನು ಕೂಡ ಏರ್ಪಾಡು ಮಾಡಿದ್ದೀನಿ. ಊರಲ್ಲಿ ಇರೋರೆಲ್ಲ ನನ್ನ ಮನೆಗೆ ಬರ್ತಾ ಇದ್ದಾರೆ. ನೀವು ಕೂಡ ಬಂದ್ಬಿಡಿ. ನಾವು ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮುಗಿಲಿಕ್ಕೆ ಇನ್ನು ಸ್ವಲ್ಪ ಹೊತ್ತು ಆಗುತ್ತೆ. ಒಂದು ಕೆಲಸ ಮಾಡಿ ಮಂಗಮ್ಮನವರೇ, ನೀವು ಕೂಡ ನಮ್ಮ ಮನೆ ಪೂಜೆಗೆ ಬನ್ನಿ. ನಾವು ಕೊಡುವ ಪ್ರಸಾದವನ್ನು ಸ್ವೀಕರಿಸಿ. ಹೌದು, ನೀವೇನು ನೈವೇದ್ಯವನ್ನು ಪ್ರಸಾದವಾಗಿ ಕೊಡ್ತೀರಾ? ಪ್ರತಿದಿನ ಗಂಜಿ ಇಡ್ತೀರಾ? ಆ ಗಂಜಿ ಕುಡಿಲಿಕ್ಕೆ ನಾನ್ ಬರ್ಬೇಕಾ? ಹಾಗಂತ ಮಂಗಮ್ಮ ದಿವಾಕರ್ ಹತ್ರ ಹೇಳಿದ್ರು. ದಿವಾಕರ್ ಅವನ ಕುಟುಂಬದ ಜೊತೆ ಸೇರಿ ಆಡಂಬರವಿಲ್ಲದೆ ಪೂಜೆ ಮಾಡ್ತಾ ಇದ್ದ. ಅವನ ಮನೆ ಹಿಂದೆ ಇದ್ದ ಗಿಡಗಳಿಂದ ಹೂಗಳನ್ನ ತಗೊಂಡ್ ಬಂದು ದೇವರಿಗೆ ಅಲಂಕಾರ ಮಾಡ್ದ. ಆಮೇಲೆ ಯಾವಾಗ್ಲೂ ತರ ಗಂಜಿನ ನೈವೇದ್ಯವಾಗಿ ಇಟ್ರು. ಆದ್ರೆ ಈ ಕಡೆ ಮಂಗಮ್ಮ ತುಂಬಾ ಆಡಂಬರವಾಗಿ ಪೂಜೆ ಮಾಡ್ತಾ ಇದ್ಲು. ಹಾಗೇನೆ ಬಂದವರು ಎಲ್ರಿಗೂ ಕೂಡ ಆಹಾರನ ಕೊಡ್ತಾ ಇದ್ಲು. ಏನಪ್ಪ ಇವರ ಗೋಳು? ಈ ಮಂಗಮ್ಮ ನಮ್ನ ಪೂಜೆನ ಸರಿಯಾಗಿ ಮಾಡ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ. ಊರಿನ ಜನರೆಲ್ಲ ಅವರ ಮನೆ ಹತ್ರನೇ ಇದ್ದಾರೆ ಅನ್ಸುತ್ತೆ. ನೋಡಿ ಅಪ್ಪ, ನಮ್ಗೆ ಪೂಜೆ ಕೂಡ ಮಾಡ್ಲಿಕ್ಕೆ ಬಿಡದೆ ಎಷ್ಟು ಜೋರಾಗಿ ಶಬ್ದ ಮಾಡ್ತಿದ್ದಾರೆ. ಹೌದು ಮಗಳೇ, ನೀನು ಹೇಳಿದ್ದು ಕೂಡ ನಿಜಾನೇ. ಈ ಜಗಳದ ಕಾರಣ ನಮ್ಮಿಂದ ರಾಮನಾಮ ಜಪವನ್ನು ಹೇಳಲಿಕ್ಕಾಗ್ಲಿಲ್ಲ. ಸ್ವಾಮಿ ಶ್ರೀರಾಮ, ನಮ್ಮಿಂದ ಈ ಜಗಳನ ಕೇಳಲಿಕ್ಕಾಗ್ತಿಲ್ಲ. ದಯವಿಟ್ಟು ಈ ಜಗಳನ ಕಡಿಮೆ ಮಾಡಿ. ಹಾಗೆ ರಾಜು ಶ್ರೀರಾಮರ ಹತ್ರ ಬೇಡ್ಕೊಂಡ ತಕ್ಷಣ ಒಂದು ಕೋತಿಗಳ ಗುಂಪು ಮಂಗಮ್ಮನ ಮನೆಯೊಳಗಡೆ ನುಗ್ಗಿತ್ತು. ಅದನ್ನ ನೋಡಿ ಅಲ್ಲಿ ಊಟ ಮಾಡಕ್ಕೆ ಬಂದವರು ಎಲ್ರೂ ಕೂಡ ಓಡಿ ಹೋದ್ರು. ಮಂಗಮ್ಮನು ಹೆದರ್ಕೊಂಡು ಬೇರೆ ದಾರಿ ಇಲ್ದೆ ಅವಳ ಮನೆಯಿಂದ ಹೊರಗಡೆ ಬಂದ್ಲು. ಆವಾಗ ಕೋತಿಗಳೆಲ್ಲ ಅಲ್ಲಿಂದ ಹೋಯ್ತು. ಮಂಗಮ್ಮ ಪಕ್ಕದಲ್ಲಿದ್ದ ದಿವಾಕರ್ ಮನೆಯೊಳಗಡೆ ಹೋದ್ಲು. ಏನು ಮಂಗಮ್ಮನವರೇ, ಇಲ್ಲಿಗೆ ಬಂದಿದ್ದೀರಾ? ಕೋತಿಗಳು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ನೇರವಾಗಿ ನನ್ ಮನೆಗೆ ಬಂದ್ಬಿಟ್ರು. ಅದ್ರಿಂದ ನನ್ ಮನೆಯಲ್ಲಿ ಪೂಜೆಯಲ್ಲಿದ್ದವರೆಲ್ಲ ಓಡೋಗ್ಬಿಟ್ರು. ಇವಾಗ ನಾನು ನಿನ್ ಮನೆಗೆ ಬಂದಿದ್ದೀನಿ. ಏನಾದ್ರೂ ತಿನ್ಲಿಕ್ಕಿದ್ರೆ ಕೊಡು. ಆಹಾರ ಅಂದ್ರೆ ಕೇವಲ ನಮ್ ಜೊತೆ
ಈ ಗಂಜಿ ಮಾತ್ರ ಇರೋದು. ಹಾಗೆ ಮಂಗಮ್ಮ ಆ ಗಂಜಿನ ಕುಡಿದ್ರು. ಸ್ವಲ್ಪ ಸಮಯದ ನಂತರ ಕೋತಿಗಳೆಲ್ಲಾನು ಮನೆಯಿಂದ ಹೊರಗಡೆ ಹೋದ್ಮೇಲೆ ಮಂಗಮ್ಮ ಅವ್ರ ಮನೆಯೊಳಗಡೆ ಹೋದ್ರು. ನಾವು ಏನು ಆಲೋಚನೆ ಮಾಡ್ದೋ ಅದೇ ನಡೆದಿದೆ. ನಾವು ಬಡವರಾದ ಕಾರಣ ನಮ್ಮ ಮನೆಗೆ ಯಾರು ಊಟಕ್ಕೆ ಬರಲಿಲ್ಲ. ಆದರೆ ನೋಡಿದ್ರ, ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡ್ದೋ. ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದಿದ್ದಾನೆ. ಯಾವಾಗಲೂ ಜಗಳವಾಡುವ ಮಂಗಮ್ಮನವರನ್ನೇ ನಮ್ಮನೆಗೆ ಕಳಿಸಿದ್ದಾನೆ. ನಾವು ಮಾಡುವ ಊಟವನ್ನು ಅವರೂ ಮಾಡಿದ್ರು. ಹಾಗೆ ದಿವಾಕರ್ ತುಂಬಾನು ಸಂತೋಷದಲ್ಲಿದ್ದ. ಆವಾಗ್ಲೇ ಶ್ರೀರಾಮ ಸೀತಾದೇವಿ ಜೊತೆ ಅಲ್ಲಿಗೆ ಬಂದ. ಈ ದಿನ ಎಷ್ಟೋ ಜನರು ಪೂಜೆಯನ್ನು ಮಾಡಿದ್ರು. ನಿಜವಾದ ಭಕ್ತಿಯಿಂದ ಪೂಜೆ ಮಾಡಿದ್ದು ಅಂದ್ರೆ ಅದು ನಿಮ್ಮ ಕುಟುಂಬನೇ. ನೀವು ಮಾಡಿರುವಂತ ಪೂಜೆಯು ನಮಗೆ ತೃಪ್ತಿಯಾಗಿದೆ. ಅದಕ್ಕೇನೆ ನಾವು ಇಲ್ಲಿಗೆ ಬಂದಿದ್ದು. ಈ ಚಿನ್ನದ ಗುಲಾಬಿ ಹೂವನ್ನ ತಗೊಳ್ಳಿ. ಈ ಗುಲಾಬಿ ಹೂ ಪ್ರತಿದಿನ 2 ಚಿನ್ನದ ಹೂಗಳನ್ನು ಕೊಡುತ್ತೆ. ಈ ಗುಲಾಬಿ ಹೂವು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಹಾಗಂತ ಚಿನ್ನದ ಗುಲಾಬಿ ಹೂಗಳು ಬರುವ ಗಿಡವನ್ನ ಅವರಿಗೆ ಕೊಟ್ಟು ಸೀತಾದೇವಿ ಹಾಗೂ ಶ್ರೀರಾಮ ಮಾಯವಾದ್ರು. ಹಾಗೆ ಬಡವನಾಗಿದ್ರು ಕೂಡ ದಿವಾಕರ್ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರಿಂದ ಅವನಿಗೆ ಅದಕ್ಕೆ ತಕ್ಕ ಫಲಾನು ಸಿಕ್ತು. ಒಂದೂರಿನಲ್ಲಿ ಒಂದು ದೊಡ್ಡ ಗವರ್ಮೆಂಟ್ ಸ್ಕೂಲ್ ಇತ್ತು. ಆ ಊರಿನ ಮಕ್ಕಳು ಎಲ್ರು ಕೂಡ ಅದೇ ಸ್ಕೂಲಲ್ಲಿ ಓದ್ಕೊಳ್ತಾ ಇದ್ರು. ಹಾಗೇನೆ ಪಕ್ಕದೂರಿನಿಂದ ಬರುವ ಮಕ್ಕಳು ಕೂಡ ಆ ಸ್ಕೂಲಲ್ಲಿ ಓದ್ಕೊಳ್ತಾ ಇದ್ರು. ಆ ಸ್ಕೂಲಿಗೆ ಅಧ್ಯಾಪಕರು ಸುಮಾರು ಜನ ಇದ್ರು. ಅದರಲ್ಲಿ ಪದ್ಮಾವತಿ ಅನ್ನುವ ಒಬ್ರು ಟೀಚರ್ ಕೂಡ ಇದ್ರು. ಪದ್ಮಾವತಿ ಟೀಚರ್ ಆಂಜನೇಯ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ರು. ಅಮ್ಮ, ಇವತ್ತು ನಾನು ಸ್ಕೂಲ್ಗೆ ಬೇಗ ಹೋಗ್ಬೇಕಮ್ಮ. ಸ್ಕೂಲಲ್ಲಿ ಒಂದು ಮೀಟಿಂಗ್ ಇದೆ. ಪ್ರಿನ್ಸಿಪಲ್ ಸರ್ ಏರ್ಪಾಡು ಮಾಡಿರುವ ಆ ಮೀಟಿಂಗ್ಗೆ ನಾನು ಬೇಗ ಹೋಗ್ಬೇಕು. ಲೇಟಾಗಿ ಹೋದ್ರೆ ಆಮೇಲೆ ಅಷ್ಟೇ. ಹೌದಾ, ಮೀಟಿಂಗ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದೀಯಾ? ನೀನು ಹೋಗಿ ರೆಡಿಯಾಗೋ. ಮನೆ ಕೆಲಸ, ಅಡ್ಗೆ ಕೆಲಸ ಎಲ್ಲ ನಾನು ನೋಡ್ಕೊಳ್ತೀನಿ. ಹಾಗಂತ ಸುಬ್ಬಮ್ಮ ಪದ್ಮಾವತಿ ಹತ್ರ ಹೇಳಿದ್ರಿಂದ ಪದ್ಮಾವತಿ ಸ್ನಾನ ಮಾಡೋದಕ್ಕೋಸ್ಕರ ಹೋದ್ರು. ಅಷ್ಟರಲ್ಲಿ ಸುಬ್ಬಮ್ಮ ಮನೆ ಕೆಲಸ, ಅಡ್ಗೆ ಕೆಲಸ ಎಲ್ಲಾನು ಮಾಡಿ ಮುಗಿಸಿದ್ರು. ಇವತ್ತು ಮಂಗಳವಾರ ಅಮ್ಮ. ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅದು ಅಲ್ಲದೆ ಎಲೆ ಅಡಿಕೆ ಮಾಲೆ ಬೇರೆ ಹಾಕ್ಬೇಕು. ಏನೋ ಎಲೆ ಅಡಿಕೆ ಮಾಲೆ ಹಾಕ್ಬೇಕಾ? ಹೌದು, ಮಾಲೆನ ತಯಾರು ಮಾಡಿದ್ಯಾ? ನಾನು ಬೆಳಿಗ್ಗೆ ಇದ್ದು ಮೊದಲು ಮಾಡಿದ ಕೆಲಸನೇ ಅದೇ ಅಮ್ಮ. ನಮ್ಮ ಮನೆ ತೋಟದಲ್ಲಿ ಎಲೆ ಅಡಿಕೆ ಇದೆ ಅಲ್ವಾ, ಅದನ್ನೆಲ್ಲ ತೆಗೆದು ಬೆಳಿಗ್ಗೆನೆ ನಾನು ಮಾಲೆ ಕಟ್ಟಿ ಇಟ್ಟಾಯ್ತಮ್ಮ. ಇವಾಗ ಸ್ಕೂಲಿಗೆ ಹೋಗೋ ದಾರಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಹಾಕ್ಬೇಕು ಅಷ್ಟೇ. ಹಾಗಂತ ಪದ್ಮಾವತಿ ಮಾಲೆ ತಗೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ಲು. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿರುವ ಪೂಜಾರಿ ಪದ್ಮಾವತಿ ಹತ್ತಿರ ಈ ರೀತಿ ಕೇಳಿದ್ರು. ಏನ್ ಪದ್ಮಾವತಿ, ಇವತ್ತು ಸ್ವಲ್ಪ ಬೇಗ ಬಂದಿದ್ಯಾ? ಯಾವಾಗಲೂ ತಡವಾಗಿ ಬರ್ತೀಯಾ? ಇವತ್ತೇನಾದರೂ ವಿಶೇಷನಾ? ಇಲ್ಲ ಪೂಜಾರಿ ಅವರೇ, ಇವತ್ತು ಸ್ಕೂಲಲ್ಲಿ ಒಂದು ಮೀಟಿಂಗ್ ಇದೆ. ಅದಕ್ಕೆ ನಾನಿವತ್ತು ಸ್ವಲ್ಪ ಬೇಗ ಹೋಗ್ಬೇಕು. ಅದಕ್ಕೆ ಹೋಗೋದ್ಕಿಂತ ಮುಂಚೆನೆ ದೇವಸ್ಥಾನಕ್ಕೆ ಬಂದು ಈ ಎಲೆಡಿಕೆ ಮಾಲೆನ ಸ್ವಾಮಿಗೆ ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ತಾಯಿ. ಎಲ್ಲಿ ಆ ಮಾಲೆನ ಕೊಡು, ನಾನು ದೇವರಿಗೆ ಹಾಕ್ತೀನಿ. ಹಾಗೆ ಪೂಜಾರಿ ಪದ್ಮಾವತಿ ಕೈಯಲ್ಲಿರುವ ಆ ಎಲೆ ಮಾಲೆನ ತಗೊಂಡು ಹೋಗಿ ಸ್ವಾಮಿಯ ಕುತ್ತಿಗೆಯಲ್ಲಿ ಹಾಕಿದ್ರು. ಎಷ್ಟೋ ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀಯ. ನಿನಗೇನು ಆಂಜನೇಯ ಸ್ವಾಮಿ ಅಂದ್ರೆ ಅಷ್ಟು ಇಷ್ಟ? ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಹೆದರ್ತಿದ್ದೆ ಅಂತೆ. ಅದು ಅಲ್ಲದೆ ನನಗೆ ಅನಾರೋಗ್ಯ ಬೇರೆ ಆಗಿತ್ತಂತೆ. ಆವಾಗ್ಲೇ ನಮ್ಮಜ್ಜಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ರು. ಸ್ವಾಮಿ ಮುಂದ್ಗಡೆ ಇಟ್ಟ ತಾಯತ್ತನ್ನ ನನಗೆ ಕಟ್ಟಿದ್ರಂತೆ. ಅದನ್ನ ಕಟ್ಟಿದ ತಕ್ಷಣ ನನ್ನ ಆರೋಗ್ಯ ಸರಿಯೋಯ್ತಂತೆ. ಆದ್ರಿಂದ ನನಗೆ ಆಂಜನೇಯ ಸ್ವಾಮಿ ಅಂದ್ರೇನೆ ತುಂಬಾ ಇಷ್ಟ. ಹಾಗೆ ಪದ್ಮಾವತಿ ಪೂಜಾರಿ ಹತ್ರ ಹೇಳಿದ್ಲು. ಹಾಗೆ ಶಾಲೆಗೂ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಸರ್ ಇಟ್ಟಿರುವ ಮೀಟಿಂಗ್ ಅಲ್ಲಿ ಮಾತಾಡಿ ಆ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ಅವರ ಕ್ಲಾಸ್ ರೂಮ್ಗೂ ಹೋದ್ರು. ಅಲ್ಲಿ ಮಕ್ಳೆಲ್ರು ಗುಂಪಾಗಿ ನಿಂತ್ಕೊಂಡಿದ್ರು. ಏನಿದು, ಎಲ್ರು ಯಾಕೆ ಗುಂಪಾಗಿ ನಿಂತ್ಕೊಂಡಿದ್ದೀರಾ ಮಕ್ಳೇ? ಹಾಗಂತ ಪದ್ಮಾವತಿ ಮಕ್ಳನ್ನೆಲ್ಲ ದೂರ ಹೋಗಕ್ ಕೇಳಿ ಮಧ್ಯದಲ್ಲಿ ಯಾರಿದ್ದಾರೆ ಅಂತ ಹೋಗಿ ನೋಡಿದ್ರೆ ಅಲ್ಲೊಬ್ಳು ಹುಡುಗಿ ಕೂತ್ಕೊಂಡಿದ್ಲು. ಆ ಹುಡುಗಿನ ಇಲ್ಲಿವರೆಗೂ ಆ ಕ್ಲಾಸ್ ರೂಮ್ ಅಲ್ಲಿ ಯಾರನ್ನೂ ನೋಡಿದ್ದೇ ಇಲ್ಲ. ಯಾರಮ್ಮ ನೀನು? ಈ ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡ್ತಿದೀಯಾ? ಹಾಗಂತ ಪದ್ಮಾವತಿ ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಆ ಹುಡುಗಿ ಯಾವುದೇ ಉತ್ತರನೂ ಕೊಡ್ಲೇ ಇಲ್ಲ. ಹೀಗಿರುವಾಗ ಆ ಮಕ್ಳಲ್ಲಿದ್ದ ರಘು ಅನ್ನೋ ಒಬ್ಬ ಹುಡುಗ ಈ ರೀತಿ ಹೇಳ್ದ. ಈ ಹುಡುಗಿ ಬಂದಾಗದಿಂದ ಏನು ಮಾತಾಡ್ತಾನೆ ಇಲ್ಲ. ಅದಕ್ಕೆ ನಾವೆಲ್ಲ ಗುಂಪು ಸೇರಿ ಆ ಹುಡುಗಿ ಜೊತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವು ಎಷ್ಟೋ ಪ್ರಶ್ನೆಗಳು ಕೇಳಿದ್ರೆ ಆ ಹುಡುಗಿ ಮಾತಾಡ್ತಾನೆ ಇಲ್ಲ.
ನಿನ್ನನ್ನ ಯಾವಾಗ್ಲೂ ಕ್ಲಾಸ್ ರೂಮಲ್ಲಿ ನೋಡಿದ್ದೇ ಇಲ್ವಲ್ಲ? ಕ್ಲಾಸ್ ರೂಮಲ್ಲಿ ಮಾತ್ರ ಅಲ್ಲ, ಈ ಸ್ಕೂಲಲ್ಲಿ ನೋಡಿದ್ದೇ ಇಲ್ಲ. ಹೊಸ್ದಾಗಿ ಜಾಯಿನ್ ಮಾಡಿದೀಯಾ? ಹಾಗಂತ ಪದ್ಮಾವತಿ ಆ ಹೊಸ್ದಾಗಿ ಬಂದಿರೋ ಹುಡುಗಿ ಹತ್ರ ಕೇಳಿದ್ರೆ ಅವಳು ಅದಕ್ಕೆ ಯಾವುದೇ ಒಂದು ಉತ್ತರನೂ ಕೊಡ್ಲೇ ಇಲ್ಲ. ಹೀಗಿರುವಾಗ ಪ್ರಿನ್ಸಿಪಲ್ ಸರ್ ರೂಮಿಗೆ ಬಂದ್ರು. ಪದ್ಮಾವತಿ, ನಿಮಗೆ ಹೇಳಲಿಕ್ಕೆ ಮರ್ತೋಯ್ತು. ಈ ಹುಡುಗಿ ಊರ ಹೊರಗಡೆ ಒಂದು ಗುಡಿಸಲಲ್ಲಿ ಸಿಕ್ಕಿದ್ಲು. ಅವಳಿಗೆ ಅಂತ ಯಾರೂ ಇಲ್ಲ. ಕೂಲಿ ಕೆಲಸ ಮಾಡಿಕೊಂಡು ಬರುವ ದುಡ್ಡಲ್ಲಿ ಸ್ವಲ್ಪ ಆಹಾರ ತಿನ್ಕೊಂಡು ಬದುಕ್ತಿದ್ದಾಳೆ. ಅವಳನ್ನ ನೋಡಿ ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಮ್ಮ ಹಾಸ್ಟೆಲಲ್ಲಿ ಸೇರಿಸಿದ್ದೀನಿ. ಅವಳ ಹೆಸರು ಗೌತಮಿ. ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಪ್ರಿನ್ಸಿಪಲ್ ಸರ್ ಪದ್ಮಾವತಿ ಹತ್ರ ಹೇಳಿ ಅಲ್ಲಿಂದ ಹೋದ್ರು. ಅಂದ್ರೆ ನಿನ್ ಹೆಸರು ಗೌತಮಿ. ಹೌದ್, ನೀನ್ ಯಾಕೆ ಮಾತಾಡ್ತಾ ಇಲ್ಲ? ನೀನು ಯಾವುದಕ್ಕೂ ಹೆದರ್ಬೇಡ. ನಿನಗೆ ಒಂದು ಒಳ್ಳೆ ಭವಿಷ್ಯ ಸಿಕ್ಕಿದೆ. ನೀನು ಇಲ್ಲೇ ಇದ್ಕೊಂಡು ಚೆನ್ನಾಗಿ ಓದ್ಕೊಳ್ಬೋದು. ನನಗೆ ಓದೋದ್ರಲ್ಲಿ ಇಷ್ಟ ಇಲ್ಲ. ನನ್ನನ್ನ ಕರ್ಕೊಂಡೋಗಿ ಹೊರಗಡೆ ಬಿಟ್ಬಿಡಿ. ಹಾಗೆ ಹೇಳ್ಬಾರ್ದಮ್ಮ. ಓದಿದ್ರೇನೆ ಅಲ್ವಾ ನಿನ್ನ ಭವಿಷ್ಯ ಚೆನ್ನಾಗಿರೋದು. ಹಾಗೆ ಪದ್ಮಾವತಿ ಗೌತಮಿಯ ಹತ್ರ ಹೇಳಿದ್ಲು. ಗೌತಮಿಗೆ ತುಂಬಾನು ಕೋಪ ಬಂತು. ನಿನ್ನ ಹೆಸರು ಗೌತಮಿಯಾ? ನನಗೆ ಸೆಕೆಂಡ್ ಕೊಡು. ಹಾಗಂತ ರಘು ಗೌತಮಿಗೆ ಶೇಕ್ ಹ್ಯಾಂಡ್ ಕೊಟ್ಟ. ಅವಾಗ ಗೌತಮಿ ಕೂಡ ರಘು ಕೈನ ಹಿಡ್ಕೊಂಡ್ಲು. ಆದ್ರೆ ಅವನ್ ಕೈಯನ್ನ ಗಟ್ಟಿಯಾಗಿ ಹಿಡಿತಾ ಇದ್ಲು. ಆವಾಗ ಗೌತಮಿಯ ಕಣ್ಣುಗಳು ಕೆಂಪಾಗಿ ಬದ್ಲಾಯಿತು. ಆದ್ರ ನೋಡಿ ಮಕ್ಳೆಲ್ರೂ ಕೂಡ ಹೆದರ್ಕೊಂಡು ಹಿಂದೆ ಹೋಗಿ ನಿಂತ್ಕೊಂಡ್ರು. ಅಯ್ಯೋ, ನನ್ನ ಕೈ, ಯಾರಾದ್ರೆ ನನ್ನ ಕಾಪಾಡಿ. ಗೌತಮಿ ನನ್ನ ಕೈನ ಮುರಿದಾಕ್ತಿದ್ದಾಳೆ. ಏನ್ ಗೌತಮಿದು? ಯಾಕೆ ಈ ರೀತಿ ಮಾಡ್ತಿದ್ಯಾ? ಅವನ್ ಕೈಯನ್ನ ಬಿಡು. ನನ್ನನ್ನ ಇವಾಗ್ಲೇ ಹೊರಗಡೆ ಹೋಗಕ್ ಬಿಡಿ. ಸರಿ, ಮೊದ್ಲು ರಘು ಕೈನ ಬಿಡು. ಹಾಗೆ ಪದ್ಮಾವತಿ ಹೇಳಿದ್ರಿಂದ ಗೌತಮಿ ರಘು ಕೈಯನ್ನ ಬಿಟ್ಲು. ಸ್ವಲ್ಪ ಸಮಯದ ನಂತರ ಅವಳ ಕಣ್ಣುಗಳು ಸಾಧಾರಣವಾಗಿ ಬದಲಾಯಿತು. ಟೀಚರ್, ಈ ಗೌತಮಿ ಕಣ್ಣು ಕೆಂಪಾದಾಗ ನನಗೆ ಅವಳನ್ನ ನೋಡಿ ತುಂಬಾ ಭಯ ಆಯ್ತು. ಯಾಕೆ ಗೌತಮಿ ಈ ರೀತಿ ಮಾಡ್ತಾ ಇದ್ಯಾ? ನಿನಗೆ ಒಳ್ಳೆ ಫ್ಯೂಚರ್ ಕೊಡೋದಕ್ಕೋಸ್ಕರ ತಾನೇ ಪ್ರಿನ್ಸಿಪಲ್ ಸರ್ ನಿನ್ನ ಕರ್ಕೊಂಡ್ ಬಂದು ಇಲ್ಲಿ ಓದಿಸ್ತಾ ಇರೋದು. ನೀನ್ 1 ವರ್ಷ ತನಕ ಓದಿನ ಆಗ್ಬೇಕು. 1 ವರ್ಷ ಆದ್ಮೇಲೇನು ನಿನಗೆ ಇಷ್ಟ ಇಲ್ಲ ಅಂದ್ರೆ ಆವಾಗ ನೀನ್ ಸ್ಕೂಲಿಗೆ ಬರ್ಬೇಡ. ಹಾಗೆ ಪದ್ಮಾವತಿ ಟೀಚರ್ ಗೌತಮಿ ಹತ್ರ ಹೇಳಿದ್ರು. ಗೌತಮಿನ ನೋಡಿ ಮಕ್ಳೆಲ್ರೂ ಕೂಡ ತುಂಬಾನೇ ಹೆದರ್ತಾ ಇದ್ರು. ಪದ್ಮಾವತಿ ಟೀಚರ್ ಪಾಠ ಹೇಳಿಕೊಡಕ್ಕೆ ಶುರು ಮಾಡಿದ್ರು. ಹಾಗೆ ಆ ದಿನಾನೂ ಕಳೀತು. ಪದ್ಮಾವತಿ ಟೀಚರ್ ಅಲ್ಲಿಂದ ಮನೆಗೆ ಹೋದ್ರು. ಆ ದಿನ ಇಡೀ ಗೌತಮಿ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಆ ಗೌತಮಿ ನೋಡಕ್ಕೆ ತುಂಬಾ ವಿಚಿತ್ರವಾಗಿದ್ದಾಳೆ. ಅವಳು ಯಾಕೆ ಆ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಾಳೆ? ಒಂದ್ ವೇಳೆ ಒಬ್ಬಂಟಿ ಜೀವನ ಬಾಳ್ತಿದ್ರಿಂದ ಅವಳ ಹೃದಯ ಅಷ್ಟು ಕಠಿಣ ಆಗಿರ್ಬೋದಾ? ಹಾಗೆ ಪದ್ಮಾವತಿ ಗೌತಮಿಯ ಬಗ್ಗೆ ಯೋಚನೆ ಮಾಡ್ಕೊಂಡೆ ಮಲ್ಗೆ ನಿದ್ರೆ ಮಾಡಿದ್ರು. ಮರುದಿನ ಪದ್ಮಾವತಿ ಟೀಚರ್ ಯಾವಾಗ್ಲೂ ತರ ಸ್ಕೂಲಿಗೆ ಹೋದ್ರು. ಮಕ್ಳು ಎಲ್ರೂ ಎದ್ ನಿಂತು ಟೀಚರ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ಎಲ್ರೂ ಎದ್ದು ನನಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ. ಗೌತಮಿ, ನೀನ್ ಕೂಡ ಅವ್ರ ತರ ನನಗೆ ಗುಡ್ ಮಾರ್ನಿಂಗ್ ಹೇಳು. ನಾನು ಯಾರಿಗೂ ಏನೂ ಹೇಳಲ್ಲ. ಸರಿ, ಪರವಾಗಿಲ್ಲ. ಮಕ್ಳೇ, ನಿಮ್ಮ ಹತ್ರ ಇರೋ ಪಾಠ ಪುಸ್ತಕ ಹೊರಗಡೆ ತೆಗೀರಿ, ನಾನು ಹೊಸ ಪಾಠ ಹೇಳಿಕೊಡ್ತೀನಿ. ಹಾಗೆ ಟೀಚರ್ ಹೇಳಿದ್ರಿಂದ ಮಕ್ಳೆಲ್ರೂ ಕೂಡ ಅವ್ರ ಪಾಠ ಪುಸ್ತಕನ ತೆಗ್ದಿಟ್ಕೊಂಡಿದ್ರು. ಆದ್ರೆ ಎಲ್ಲರ ಹತ್ರನೂ ಪಾಠ ಪುಸ್ತಕ ಇತ್ತು. ಗೌತಮಿ ಹತ್ರ ಮಾತ್ರ ಪಾಠ ಪುಸ್ತಕ ಇಲ್ಲ. ಗೌತಮಿ, ನಿನ್ನ ಹತ್ರ ಪಾಠ ಪುಸ್ತಕ ಇಲ್ಲ ಅಲ್ವಾ? ನೀನು ಹೋಗಿ ಪ್ರಿಯಾ ಪಕ್ಕದಲ್ಲಿ ಕೂತ್ಕೋ. ಹಾಗೆ ಪದ್ಮಾವತಿ ಟೀಚರ್ ಹೇಳಿದ್ರಿಂದ ಗೌತಮಿ ಪ್ರಿಯಾ ಹತ್ರ ಹೋಗಿ ಕೂತ್ಕೊಂಡ್ಲು. ಗೌತಮಿ, ತಗೋ ಈ ಪುಸ್ತಕನ ನೋಡು. ಹಾಗೇನೆ ಟೀಚರ್ ಹೇಳಿದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೋ. ಹಾಗೆ ಪ್ರಿಯಾ ಗೌತಮಿ ಹತ್ರ ಹೇಳಿದ್ಲು. ಸ್ವಲ್ಪ ಹೊತ್ತು ಗೌತಮಿ ಹಾಗೇನೆ ಕೂತ್ಕೊಂಡಿದ್ಲು. ಆದ್ರೆ ಇದ್ದಕ್ಕಿದ್ದಂತೆ ಅವಳಿಗೆ ಕೋಪ ಜಾಸ್ತಿ ಆಯ್ತು. ಅದು ಅಲ್ಲದೆ ಅವಳ ಉಗುರುಗಳೆಲ್ಲ ಉದ್ದ ಬೆಳೀತು. ಆವಾಗ ಅವಳು ಪ್ರಿಯಾ ಹತ್ರ ಇದ್ದ ಪಾಠ ಪುಸ್ತಕನ ಹರಿದು ಹಾಕದ್ಲು. ಅದನ್ನ ನೋಡಿ ಪ್ರಿಯಾ ತುಂಬಾನು ಹೆದರಿದ್ಲು. ಏನ್ ಮಾಡ್ತಾ ಇದೀಯ ಗೌತಮಿ ನೀನು? ಅಷ್ಟು ಹಣ ಕೊಟ್ಟು ಪಾಪ ಅವಳು ತಗೊಂಡ ಪುಸ್ತಕನ ಯಾಕೆ ಈ ರೀತಿ ಹರಿದಾಕ್ತಾ ಇದೀಯಾ? ನನ್ನನ್ನ ಹೊರಗಡೆ ಬಿಡ್ಲಿಲ್ಲ ಅಂದ್ರೆ ಎಲ್ಲರ ಪುಸ್ತಕನ ನಾನು ಹರಿದಾಕ್ತೀನಿ. ಹಾಗಂತ ಹೇಳಿ ಗೌತಮಿ ಒಂದೇ ಕ್ಷಣದಲ್ಲಿ ಎಲ್ಲ ಪುಸ್ತಕಗಳನ್ನ ಹರಿದಾಕದ್ಲು. ನೀನ್ ಯಾಕೆ ಈ ರೀತಿ ತುಂಬಾ ವಿಚಿತ್ರವಾಗಿ ನಡ್ಕೊಳ್ತಿದ್ಯಾ? ನಿನ್ ಕಣ್ಣೇನು ಯಾಕೆ ಈ ರೀತಿ ಕೆಂಪಾಗಿದೆ? ನಾನು ಗೌತಮಿ ಅಲ್ಲ, ನನ್ನ ಹೆಸರು ವನಜ. ನಾನ್ ಸತ್ತೋಗಿ 4 ವರ್ಷ ಆಯ್ತು. ಈ ಮಗು ದೇಹದೊಳಗಡೆ ನುಗ್ಗಿ ಸಂತೋಷವಾಗಿ ಬಾಳ್ತಿದ್ದ ನನ್ನನ್ನ ನೀವು ಇಲ್ಲಿ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿದೀರಾ. ದಯವಿಟ್ಟು ನನ್ನನ್ನ ಬಿಟ್ಬಿಡಿ. ಹಾಗೆ ಗೌತಮಿಯ ದೇಹದಲ್ಲಿದ್ದ ವನಜಾದೇವ ತುಂಬಾ ಜೋರಾಗಿ ಕಿಚ್ಚಕ್ಕೆ ಶುರು ಮಾಡಿತು. ಅಯ್ಯೋ, ಮಕ್ಳೆಲ್ರೂ ಹೆದರ್ತಾ ಇದ್ದಾರೆ. ಈ ಗೌತಮಿ ಇಲ್ಲಿರೋ ವಸ್ತುಗಳನ್ನೆಲ್ಲ ಎತ್ತಿ ಬಿಸಾಕ್ತಾ ಇದ್ದಾಳೆ. ಸ್ವಾಮಿ ಆಂಜನೇಯ, ದಯವಿಟ್ಟು ನಮ್ಮನ್ನ ಕಾಪಾಡಿ. ಈ ಮಗುನ
ಹಾಗೇನೇ ಇಲ್ಲಿರುವ ಎಲ್ಲ ಮಕ್ಕಳನ್ನ ನೀವೇ ಕಾಪಾಡ್ಬೇಕು. ಹಾಗಂತ ಪದ್ಮಾವತಿ ಆಂಜನೇಯ ಸ್ವಾಮಿಯ ಹತ್ತಿರ ಬೇಡ್ಕೊಂಡ್ಲು. ಆವಾಗ ಆಂಜನೇಯ ಸ್ವಾಮಿನೂ ಪ್ರತ್ಯಕ್ಷವಾದ್ರು. ಆಂಜನೇಯ ಸ್ವಾಮಿಯನ್ನ ನೋಡಿ ಆ ದೆವ್ವ ತುಂಬಾನೇ ಹೆದರಿತು. ಯಾರ್ ನೀನು? ಸಣ್ಣ ಮಗುವಿನ ದೇಹದೊಳಗೆ ಸೇರಿಕೊಂಡು ಏನಿದು ಆಟ? ತಕ್ಷಣ ಈ ಮಗುವಿನ ಶರೀರದಿಂದ ಹೊರಗಡೆ ಬಾ. ಹಾಗೆ ಆಂಜನೇಯ ಸ್ವಾಮಿ ಕೋಪದಿಂದ ಕೇಳಿದಾಗ ಗೌತಮಿ ದೇಹದೊಳಗಡೆ ಇದ್ದ ವನಜಾ ದೆವ್ವ ಹೊರಗಡೆ ಬಂತು. ನನ್ನನ್ನ ಬಿಟ್ಬಿಡಿ, ಇಲ್ಲಿಂದ ಹೋಗ್ಬಿಡ್ತೇನೆ. ಈ ಮಗು ಶರೀರದೊಳಗಡೆ ನಾನ್ ಬರಲ್ಲ. ಈ ಶರೀರದಿಂದ ಹೊರಗೆ ಬಂದು ಇನ್ನೊಂದು ಶರೀರಕ್ಕೆ ಸೇರಿಕೊಂಡು ಹಿಂಸೆ ಮಾಡ್ತೀಯ. ನಿನ್ನಂಥ ದುಷ್ಟಶಕ್ತಿಯನ್ನು ಸುಮ್ಮನೆ ಬಿಡಬಾರದು. ಹಾಗಂತ ಆಂಜನೇಯ ಸ್ವಾಮಿ ಅವರ ಗದೆಯಿಂದ ಆ ದೆವ್ವವನ್ನು ಹೊಡೆದ ತಕ್ಷಣ ಆ ದೆವ್ವ ಅಂತರಿಕ್ಷಕ್ಕೆ ಹೋಗಿ ಮಾಯವಾಯಿತು. ಸ್ವಾಮಿ, ನಾನು ಕರೆದ ತಕ್ಷಣ ನೀವು ಬಂದು ಈ ಮಗುನ ಕಾಪಾಡಿದೀರಾ. ನೀವು ಮಾತ್ರ ಬರ್ಲಿಲ್ಲ ಅಂದಿದ್ರೆ ಪಾಪ ಈ ಮಗು ಜೀವನ ಏನಾಗ್ತಿತ್ತೋ ಏನೋ. ಹಾಗಂತ ಪದ್ಮಾವತಿ ಆಂಜನೇಯ ಸ್ವಾಮಿಗೆ ಧನ್ಯವಾದನ ತಿಳಿಸಿದ್ಲು. ಆಂಜನೇಯ ಸ್ವಾಮಿ ಪದ್ಮಾವತಿ ಹಾಗೂ ಅಲ್ಲಿರೋ ಮಕ್ಕಳನ್ನ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು. ಹಾಗೆ ಆ ದಿನದಿಂದ ಗೌತಮಿ ಯಾವುದೇ ಸಮಸ್ಯೆನೂ ಇಲ್ಲದೆ ಅಲ್ಲಿದ್ದು ಚೆನ್ನಾಗಿ ಓದ್ಕೊಂಡ್ಲು.